ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ. ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ. ನಿನ್ನ ನಾನಿನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು. ನಿನ್ನ ನಾನಿನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು. ನಿಜ ಸಾಹಸೈಕ ದೇಶಾನು ಮರಣಂ ಯಮಗಕ್ಕೆಗಡ. ನಿಜ ಸಾಹಸೈಕ ದೇಶಾನು ಮರಣಂ ಯಮಗಕ್ಕೆಗಡ ಅಂದ್ರೆ ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ. ನಿನ್ನ ಬಲವನ್ನ ನಿನ್ನ ಪರಾಕ್ರಮವನ್ನ ಸರಿಸಮಾನವಾಗಿ ಎದುರಿಸುವಂತಹ ಯಾವ ಯೋಧನೂ ಕೂಡ ಇಲ್ಲ. ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ. ಅದು ಅಸಂಭವ ಬೇರೆಯವರಿಗೆ ನಿನ್ನ ಪರಾಕ್ರಮವನ್ನ ಮಣಿಸುವುದಕ್ಕೆ. ನಿನ್ನ ನಾನು ನಿತಂ ಪ್ರಾರ್ಥಿಸುವೆನ್. ನಾನು ನಿನ್ನಿಷ್ಟ ಕೇಳ್ಕೊಳೋದು ಅಭಿಮನ್ಯು. ನಿಜ ಸಾಹಸೈಕ ದೇಶಾನು ಮರಣಂ ಯಮಗಕ್ಕೆ ಕಡ. ನಿನ್ನ ಈ ವೀರಾವೇಶದಿಂದ ಪರಾಕ್ರಮದಿಂದ ಯುದ್ಧ ಮಾಡಿ ನೀನು ಮಡಿದೆಯಲ್ಲ ಇಲ್ಲಿ, ಆ ನಿನ್ನ ವೀರಾವೇಶ ಪರಾಕ್ರಮದ ಮರಣ ಇದೆಯಲ್ಲ, ಅದರಲ್ಲಿ ಒಂದು ಅಂಶವನ್ನು ನನಗೆ ಕೊಡಪ್ಪ, ಅಷ್ಟು ಸಾಕು ನನಗೆ. ನಾನು ನಿನ್ನ ರೀತಿನೇ ವೀರಾವೇಶದಿಂದ ಪರಾಕ್ರಮದಿಂದ ಹೋರಾಡಿ ಮಡಿಯಬೇಕು ಅಂತ ಅಭಿಮನ್ಯುವನ್ನ ಕೇಳ್ಕೊಂತಾನೆ. ಇಲ್ಲಿ ಒಂದು ನಾವು ಗಮನಿಸಬೇಕಾದ ಅಂಶ ಅಂದರೆ, ಇದು ರನ್ನನ ದುರ್ಯೋಧನ. ಮೂಲ ಮಹಾಭಾರತದಲ್ಲಿರೋ ದುರ್ಯೋಧನಗೂ ಮತ್ತೆ ರನ್ನನ ದುರ್ಯೋಧನಕ್ಕೂ ತುಂಬಾ ವ್ಯತ್ಯಾಸಗಳಿವೆ. ಆದರೆ ರನ್ನ ಇಲ್ಲಿ ದುರ್ಯೋಧನಲ್ಲಿರುವಂತಹ ಒಂದು ಒಳ್ಳೆಯ ಗುಣವನ್ನ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಒಬ್ಬ ಒಳ್ಳೆಯ ಯೋಧ ಇನ್ನೊಬ್ಬ ಯೋಧನ ಪರಾಕ್ರಮವನ್ನ ಅವನ ಮರಣದ ನಂತರ ನಾವು ಹೇಳ್ತೀವಿ, ಮರಣದ ನಂತರ ದ್ವೇಷ ಇರಬಾರದು ಅಂತ. ಅದೇ ರೀತಿ ಅವನ ಮರಣದ ನಂತರ ಅಭಿಮನ್ಯು ಬಗ್ಗೆ ಇಲ್ಲಿ ಒಳ್ಳೆಯ ಮಾತನ್ನ ಆಡ್ತಾನೆ.